ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 7 ಜುಲೈ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ಸೆನ್ಸೆಕ್ಸ್ ಇವತ್ತು ಕ್ಲೋಸ್ ಆಗಬೇಕಾದ್ರೆ 83,442.50 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 9.61 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ. ಅಂದರೆ ಒಂದು ಇವತ್ತು ಫ್ಲಾಟ್ ಡೇ ಅಂತ ಹೇಳ್ಬೋದು. ಹಾಗೆ ನಿಫ್ಟಿ 50 ಕೂಡ ಅಷ್ಟೇ ಸುಮಾರು 25,461.30. ಇದು ಕಂಪ್ಲೀಟ್ಲಿ ಇವತ್ತು ಒಂದು ಫ್ಲಾಟ್ ಡೇ ಅಂತ ಹೇಳ್ಬೋದು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಸುಮಾರು 3% ಏರಿಕೆ ಆಗಿದೆ. FMCG ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಇವತ್ತು ಚೆನ್ನಾಗಿ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. ಹಾಗೆ ನೆಸ್ಲೆ ಇಂಡಿಯಾನು ಅಷ್ಟೇ ಸುಮಾರು 1.22% ಅಷ್ಟು ಏರಿಕೆ ಆಗಿದೆ. ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇವಿಷ್ಟು ಶೇರ್ಸ್ಗಳು ನೋಡೋದಾದರೆ ಇವೆಲ್ಲ FMCG ಕ್ಯಾಟಗರಿನಲ್ಲಿ ಬರುತ್ತೆ. ಹಾಗೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಕೂಡ ಅಷ್ಟೇ 328 ರೂಪಾಯಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಐಚರ್ ಮೋಟರ್ಸ್, ಕೋಟಕ್ ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ITC, ಭಾರತಿ ಏರ್ಟೆಲ್, ಅಪೋಲೋ ಹಾಸ್ಪಿಟಲ್ ಶೇರ್ಸ್ಗಳು, ಟ್ರೆಂಟ್, ಅಡಾನಿ ಪೋರ್ಟ್ಸ್, ಏಷ್ಯನ್ ಪೇಂಟ್ಸ್, ಪವರ್ ಗ್ರಿಡ್, ಬಜಾಜ್ ಫಿನ್ಸರ್ವ್, NTPC, HDFC ಲೈಫ್, SBI ಲೈಫ್ ಇನ್ಶೂರೆನ್ಸ್, ಬಜಾಜ್ ಆಟೋ, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬ್ರೇಟರಿ, ಸನ್ ಫಾರ್ಮಾ, ಹಾಗೆ JSW ಸ್ಟೀಲ್ ಈ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಾಣಿಸಿದೆ. ಹಾಗೆ IPO ನೋಡೋದಾದರೆ ಟ್ರಾವೆಲ್ ಫುಡ್ ಸರ್ವಿಸಸ್ ಲಿಮಿಟೆಡ್ ಇದು IPO ಇವತ್ತು ಓಪನ್ ಆಗಿದೆ. ಕ್ಲೋಸಿಂಗ್ ಡೇಟ್ ಬಂದು 9 ಜುಲೈ 2025. ಪ್ರೈಸ್ ರೇಂಜು 1,045 ರೂಪಾಯಿಂದ 1,100 ರೂಪಾಯಿ ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 13,585 ರೂಪಾಯಿ ಇದೆ. ಹಾಗೆ ಇದು ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 2 ಲಕ್ಷ ತನಕ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ.